ಇವಾಗ ಬಿಗ್ ಬಾಸ್ ನೋಡೋದಕ್ಕೆ ಒಂದ್ ರೀತಿಯಾದ ಮಜಾ ಬರ್ತಿದೆ ಅಂತ ಅನಿಸ್ತಿದೆ ಅಲ್ಲ. ಯಾಕಂದ್ರೆ ಇಬ್ರು ರೀಲ್ಸ್ ಸ್ಟಾರ್ಗಳೇ, ಮಲ್ಲಮ್ಮ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು. ಮಲ್ಲಮ್ಮನು ಮಾತಿನ ಮಲ್ಲಿ ಅಂತ ಹೇಳಿ ಕರೆಸ್ಕೋತಾರೆ. ರಕ್ಷಿತಾ ಕೂಡ ಅವರದ್ದು ಡಿಫ್ರೆಂಟ್ ಆದಂತ ಒಂದು ಸ್ಲ್ಯಾಂಗ್ ನಲ್ಲಿ ಅವರು ಸ್ಪೀಡ್ ಆಗಿ ಮಾತಾಡೋದ್ರ ಮೂಲಕ ಈಗಾಗಲೇ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ನೀವು ಅದು ಮಾಡ್ತಿರಲ್ಲ, ನೀವು ಅದೇ ಮಾಡೋದು ಅಲ್ಲ, ನೀವು ಇದು ಮಾಡ್ತಿರಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಕಿಚ್ಚ ಸುದೀಪ್ ಅವ್ರನ್ನೇ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಇನ್ನು ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಸೊ ಈ ಇಬ್ಬರು ಮಲ್ಲಮ್ಮ ಮಲ್ಲ ಯುದ್ಧ, ರಕ್ಷಿತಾಳ ರುದ್ರ ತಾಂಡವ, ಈಗ ಎರಡೂ ಒಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದ ಒಂದು ಕಮಾಲನ್ನ ಸೃಷ್ಟಿ ಮಾಡ್ತಿದ್ದಾರೆ. ಕರ್ನಾಟಕದ ಜನರು ಕೂಡ ಅವರನ್ನ ಇಷ್ಟ ಪಡ್ತಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿಯ ಕಾಂಬಿನೇಷನ್ ಇಷ್ಟ ಆಗ್ತಿದೆ ಅಂತ ಹೇಳಿ ಅನ್ಕೋತೀನಿ. ಚಿಕ್ಕ ಮಕ್ಳ ತರ ಲಾನ್ ನಲ್ಲಿ ಆಟ ಆಡೋದು, ಓಡಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಬ್ರು ಇಳ್ಕೊಂಡು ಸ್ವಿಮ್ಮಿಂಗ್ ಮಾಡೋದು, ಕಿಚ್ಚ ಸುದೀಪ್ ಅವ್ರಿಗೆ ನೀವೇನಾದ್ರೂ ಹೇಳಿ ಅಂತ ಅವ್ರಿಗೆ ಕನ್ಫ್ಯೂಷನ್ ಮಾಡೋದು. ಈ ರೀತಿಯಾಗಿ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರ ಒಂದು ಕ್ಯೂಟ್ ಆದಂತ ಕಾನ್ವರ್ಸೇಷನ್ ಇಡೀ ಕರ್ನಾಟಕದ ಜನರಿಗೆ ಈಗ ಇಷ್ಟ ಆಗ್ತಾ ಇದೆ. ಅಂಡ್ ನಿಮಗೆ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರ ಕಾಂಬಿನೇಷನ್ ಇಷ್ಟ ಆಗ್ತಾ ಇದೆ ಅಂತಂದ್ರೆ ನೀವು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಅಂಡ್ ನೆಕ್ಸ್ಟ್ ಬಿಗ್ ಬಾಸ್ ನವರು ಅದರ ಪ್ರಕಾರ ಏನಾದ್ರು ಕಂಟೆಂಟ್ ರೆಡಿ ಮಾಡ್ತಾರ ನೋಡೋಣ. ಬಟ್ ಈಗ ಬಿಗ್ ಬಾಸ್ ನಲ್ಲಿ ವೈರಲ್ ರೀಲ್ಸ್ ಸ್ಟಾರ್ಗಳ ಕಮಾಲ್ ಶುರುವಾಗಿರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿಗಳ ಕಲರವ. ಮಲ್ಲಮ್ಮ ರಕ್ಷಿತಾ ಬಾಂಡಿಂಗ್ಗೆ ಫಿದಾ ಆದ ಕರ್ನಾಟಕದ ಮಂದಿ. ಮನೆಯಲ್ಲಿ ಮಲ್ಲಮ್ಮನ ಮಲ್ಲ ಯುದ್ಧ ನಡೀತಾ ಇದೆ. ರಕ್ಷಿತಾಗೆ ಬಾಯ್ ಕೊಡೋಕೆ ಎಲ್ಲರೂ ಸ್ತಬ್ಧ ಆಗ್ತಾ ಇದ್ದಾರೆ. ಇವರಿಬ್ಬರಿಂದ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ಗೆ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿಯಿಂದ. ಮಲ್ಲಮ್ಮ ಮಾತಾಡೋ ಇನ್ನೋಸೆಂಟ್ ಡೈಲಾಗ್ಗಳೇ ಈಗ ಜನರಿಗೆ ಇಷ್ಟ ಆಗ್ತಿರುವಂತದ್ದು. ಇನ್ನು ಕಡ್ಡಿ ಮುರಿದಂಗೆ ಮಾತಾಡುವ ರಕ್ಷಿತಾ ಶೆಟ್ಟಿ ಮಾತುಗಳೇ ಜನರಿಗೆ ಆಹಾ ಓಹೋ ಅಂತ ಅನ್ನಿಸ್ತಾ ಇರುವಂತದ್ದು. ಬಿಗ್ ಬಾಸ್ ಮನೆಯಲ್ಲಿ ತೂಫಾನ್ ಎಬ್ಬಿಸಿರುವ ಈ ಜೋಡಿ ಹಕ್ಕಿಗಳು ಸಿಕ್ಕಾಪಟ್ಟೆ ಕಮಾಲನ್ನ ಮಾಡ್ತಾ ಇದ್ದಾರೆ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿಯ ಹವಾ ಈಗ ತುಂಬಾ ಜೋರಾಗಿದೆ. ಕಿಚ್ಚ ಸುದೀಪ್ ಅವರು ವೀಕೆಂಡ್ಗೆ ಬಂದಾಗ ಎಲ್ರಿಗೂ ಕ್ಲಾಸ್ ತಗೋತಾರೆ. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಮತ್ತೆ ಮಲ್ಲಮ್ಮ ಅವ್ರನ್ನ ಮಾತಾಡಿಸಿದಾಗ ಅದೊಂಥರ ಕಾಮಿಡಿ ಆಗೋಗ್ಬಿಟ್ಟಿದೆ. ಕಿಚ್ಚ ಸುದೀಪ್ ಅವ್ರಿಗೆ ಕನ್ಫ್ಯೂಷನ್, ಏನ್ ಮಾತಾಡ್ತಿದ್ದಾರೆ ಇವರು, ನಾನೇನ್ ಮಾತಾಡ್ತಾ ಇದ್ದೀನಿ, ನಾನು ಇನ್ಮೇಲಿಂದ ಇವ್ರ ತರದ್ದೇ ಒಂದು ಸ್ಟೈಲ್ ಮಾತಾಡೋದನ್ನ ಕಲಿಬೇಕು, ಹೊಸ ಸ್ಟೈಲ್ ನಾನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನು ಹಿಂಗೆ ಮಾತಾಡ್ಬೇಕು ಅಂತ. ರಕ್ಷಿತಾ ಅವರು ಎರಡು ಮಾತು ಮಾತಾಡಿ ಇನ್ನೆಲ್ಲಾ ಮಾತುಗಳನ್ನ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹಾಗೆ ಅವರ ಒಂದು ಮುಖಭಾವನೆಯಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಇನ್ನ ಮಲ್ಲಮ್ಮ ಅವರು ಹೌದ್ರಿ ಸ್ವಾಮಿ, ಹೂರಿ ಸ್ವಾಮಿ, ಹಾರಿ ಸ್ವಾಮಿ, ಅವ್ರು ಹಂಗ್ ಮಾಡೋದು ಸ್ವಾಮಿ ಅನ್ಕೊಂಡು ಸೊ ಅವರು ಕೂಡ ತುಂಬಾ ಕ್ಯೂಟ್ ಆಗಿ ಮಾತಾಡೋದ್ರಿಂದ ಅವರು ಕೂಡ ಈಗ ಕಿಚ್ಚ ಸುದೀಪ್ ಅವ್ರಿಗೂ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟ ಆಗ್ಬಿಟ್ಟಿದ್ರು. ಈಗ ಕರ್ನಾಟಕದ ಜನರಿಗೆ ಅವರ ಮುಗ್ಧತೆ ಇಷ್ಟ ಆಗ್ತಾ ಇದೆ. ಇನ್ನು ರಕ್ಷಿತಾ ಶೆಟ್ಟಿ, ಆಕೆಗೆ ಕನ್ನಡ ಬರಲ್ಲ ಮಾತಾಡೋದಕ್ಕೆ. ಅವಳು ನೀವು ಅದು ಮಾಡ್ತೀರಾ, ಇದು ಮಾಡ್ತೀರಾ, ನೀವು ಹಿಂಗೆ ಮಾಡಕ್ಕೆ ಬರ್ತೀರಾ, ಹಂಗೆ ಮಾಡಕ್ಕೆ ಬರ್ತೀರಾ, ಈ ತರ ಮಾತಾಡ್ಕೊಂಡೆ ಈಗ ಮನೆಯಲ್ಲಿ ಹಾಗೆ ಕರ್ನಾಟಕದ ಜನರಿಗೆ ತುಂಬಾನೇ ಇಷ್ಟ ಆಗ್ತಿದ್ದಾರೆ. ಸ್ಟಾರ್ಟಿಂಗು ರಕ್ಷಿತಾ ಶೆಟ್ಟಿ ಬರೀ ಎರಡವರೆಗೆ ಬಂದು ಎಲಿಮಿನೇಟ್ ಆಗಿದ್ರು. ಸೊ ಈಗ ಕರ್ನಾಟಕದ ಜನರು ರಕ್ಷಿತಾ ಶೆಟ್ಟಿ ಇಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಅನ್ನೋದು ಲೆವೆಲಿಗೆ ಈಗ ಎಲ್ರಿಗೂ ಇಷ್ಟ ಹಾಕಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೆ ಮಾತು ಬರಲ್ಲ ಅಂದ್ರೂ ಕೂಡ ಜಗಳ ಹೆಂಗ್ ಆಡ್ತಾರೆ ನೋಡಿದಿರ ರಕ್ಷಿತಾ ಅವರು, ಒಬ್ಬ ಕಡ್ಡಿ ಮುರಿದಂಗೆ ಏನು ಅದು ಇದು ಇದು ಅದು ಅನ್ಕೊಂಡು ನೀವು ಮನುಷ್ಯ, ನೀವು ಸರಿ ಇಲ್ಲ, ನೀವು ಕೆಟ್ಟೋರು ನೀವು ಅನ್ಕೊಂಡು ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿ ಅವರು ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.